ದೆಹಲಿ ವಿಧಾನಸಭೆ ಇತಿಹಾಸದ ಬಗ್ಗೆ ಮಾತಾಡ್ತಿದ್ವಿ ನಾವು. 1952 ದೇಶದಾದ್ಯಂತ ಮೊದಲನೇ ಚುನಾವಣೆ ಆಯಿತು, ದಿಲ್ಲಿಲೂ ಚುನಾವಣೆ ಆಯಿತು, ದಿಲ್ಲಿ ವಿಧಾನಸಭೆಗೂ ಚುನಾವಣೆ ಆಯಿತು. ಆದರೆ 56ರಲ್ಲಿ ದೆಹಲಿ ವಿಧಾನಸಭೆಯನ್ನು ಅಬಾಲಿಷ್ ಮಾಡಿಬಿಟ್ರು. ಅದಕ್ಕೆ ಯಾಕೆ ಒಂದು ವಿಧಾನಸಭೆ ಅಂತ ಸಪ್ರೇಟ್ ಆಗಬೇಕು, ಕೇಂದ್ರ ಸರ್ಕಾರನೇ ಲೆಫ್ಟಿನೆಂಟ್ ಗವರ್ನರ್ ಥರದವ್ರನ್ನ ಇಟ್ಟು ಒಂದು ಏನೋ ವ್ಯವಸ್ಥೆ ನಡೆಸ್ಕೊಂಡು ಹೋಗಲಿ ಅನ್ನೋ ಥರ. 1956ರಿಂದ 1993 ತನಕ ದೆಹಲಿಗೆ ವಿಧಾನಸಭೆ ಇರಲಿಲ್ಲ. 93ರಲ್ಲಿ ಮತ್ತೆ ರೀಇನ್ಸ್ಟೇಟ್ ಮಾಡಿದರು ವಿಧಾನಸಭೆಯನ್ನು. ರೀಇನ್ಸ್ಟೇಟ್ ಆದ ನಂತರ ಮೊದಲ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲ್ತು. 49 ಕ್ಷೇತ್ರಗಳನ್ನು ಗೆದ್ದುಕೊಂಡಿತು. 49 ಬಿ ಜೆ ಪಿ, 14 ಕಾಂಗ್ರೆಸ್ಸು, ಉಳಿದವರೆಲ್ಲ ಸೇರಿ 7 ಬಂದಿದ್ರು. ಅವಾಗ ಮದನ್ ಲಾಲ್ ಖುರಾನ ಮುಖ್ಯಮಂತ್ರಿ ಆದರು. 2 ವರ್ಷ ಏನೋ ಅಧಿಕಾರ ನಡೆಸಿದ್ರು. ಭ್ರಷ್ಟಾಚಾರದ ಆರೋಪ ಬಂತು, ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರು. ಆ ನಂತರ ಸಾಹೇಬ್ ಸಿಂಗ್ ವರ್ಮಾರನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಸಾಹೇಬ್ ಸಿಂಗ್ ವರ್ಮಾರನ್ನು ನೆಮ್ಮದಿಯಾಗಿ ಅಧಿಕಾರ ನಡೆಸೋದಕ್ಕೆ ಮದನ್ ಲಾಲ್ ಖುರಾನ ಬಿಡಲೇ ಇಲ್ಲ. ಬೆನ್ನತ್ತಿ ಕಾಡಿಬಿಟ್ರು. 1996 to 1998, 1993 1996 ತನಕ ಮದನ್ ಲಾಲ್ ಖುರಾನ, 96 98 ತನಕ ಸಾಹೇಬ್ ಸಿಂಗ್ ವರ್ಮಾ. ನೆಮ್ಮದಿಯಾಗಿ ಆಡಳಿತ ನಡೆಸೋದಕ್ಕೆ ಬಿಡಲಿಲ್ಲ. ಈ ಇಂಟರ್ ಪಾರ್ಟಿ ಗಲಾಟೆಗಳು, ಅಷ್ಟರಲ್ಲಿ ಈರುಳ್ಳಿ ಬೆಲೆ ವಿಪರೀತ ಜಾಸ್ತಿ ಆಗಿಬಿಡ್ತು. ರೇಟ್ ಎಷ್ಟು ಅಂತ ನೆನಪಿಲ್ಲ. ನಾವು ಆವಾಗೆಲ್ಲ 6ನೇ ಕ್ಲಾಸು 7ನೇ ಕ್ಲಾಸಿನ ಮಕ್ಕಳು ನಾವು. ಬಟ್ ಆವಾಗ ಹೊರಟ ಘೋಷಣೆಗಳ ನೆನಪಿದ್ದಾವೆ. ಪೇಪರ್ನೆಲ್ಲ ಪ್ರಿಂಟ್ ಆಗ್ತಿದ್ವು. ಬಿ ಜೆ ಪಿ ಕಿ ರಾಜ್ ಮೇ, ಪ್ಯಾಜ್ ಬಿ ಕಿ ರೇಷನ್ ಮೇ ಅಂತ ವಿಪಕ್ಷಗಳ ಕಾಂಗ್ರೆಸ್ಸಿಂದೆಲ್ಲ ಘೋಷಣೆ. ಆವಾಗ ಸಾಹೇಬ್ ಸಿಂಗ್ ವರ್ಮಾ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಗಿ ಬಂತು. ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಆದರು. 52 ದಿವಸ ಮಾತ್ರ, 52 ದಿನಗಳ ಮುಖ್ಯಮಂತ್ರಿ ಅಧಿಕಾರ ಸುಷ್ಮಾ ಸ್ವರಾಜರು. 1998 ಚುನಾವಣೆ ಬಂತು, ಬಿ ಜೆ ಪಿ ಸೋತುಬಿಡ್ತು. 49 ಕ್ಷೇತ್ರದಲ್ಲಿ ಗೆದ್ದು ಅಧಿಕಾರ ಹಿಡಿದಿದ್ದ ಬಿ ಜೆ ಪಿ 15ಕ್ಕೆ ಇಳೀತು. 14 ಕ್ಷೇತ್ರಗಳಲ್ಲಿ ಗೆದ್ದು ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ಸು 52ಕ್ಕೆ ಏರ್ತು. 52 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತು 1998 ಚುನಾವಣೆ. ಇತರೆ ಒಂದು ಮಾತ್ರ 2003 ಚುನಾವಣೆ, 15ರಿಂದ ಬಿ ಜೆ ಪಿ 20ಗೆ ಬಂತು. 52 ಇದ್ದದ್ದು 47 ಕ್ಷೇತ್ರಕ್ಕೆ ಇಳಿದ ಕಾಂಗ್ರೆಸ್ ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಿತು. 2008 ಚುನಾವಣೆ 23 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ತು. ಕಾಂಗ್ರೆಸ್ 43ರಲ್ಲಿ ಗೆದ್ದು ಅಧಿಕಾರ ಮತ್ತೆ ಹಿಡಿಯಿತು. ಸತತವಾಗಿ 3 ಅವಧಿಗೆ. ನೋಡಿ, ಕಾಂಗ್ರೆಸ್ಸು ಇವತ್ತು 0-0-0 ಅಂತ ಹೇಳಕ್ಕೆ ಬೇಜಾರು ಅನಿಸುತ್ತೆ. ಅದು ಸಂಖ್ಯೆಗಳನ್ನು ನೋಡಿದ್ರೆ 52, 49, 43 ಆ ರೀತಿಯಾಗಿ ಅಧಿಕಾರ ಪಡೆದಂಥದ್ದು ದಿಲ್ಲಿಯಲ್ಲಿ ಕಾಂಗ್ರೆಸ್. 2013 ಚುನಾವಣೆ ನೋಡಿ, 2008, 2013 ಈ ದೇಶದಲ್ಲಿ ದೊಡ್ಡದೊಂದು ಬೆಳವಣಿಗೆ ಆಯಿತು. ಮನಮೋಹನ್ ಸಿಂಗ್ರ ಸರ್ಕಾರ ಇತ್ತು, UPA. 2ನೇ ಅವಧಿಗೆ ಅಧಿಕಾರಕ್ಕೆ ಬಂದಿದ್ದರು. ಈ 2G, ಕಾಮನ್ವೆಲ್ತು, ಕೋಲ್ಗೇಟು ಈ ರೀತಿಯ ಹಗರಣಗಳ ಮೇಲಿಂದ ಮೇಲೆ ಶುರುವಾಗಿದ್ವು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವ ಮೂಮೆಂಟ್ ಶುರುವಾಯಿತು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ದೊಡ್ಡ ಥ್ರಿಲ್ ಅದು. ನೋಡಿ, ಅವಧಿ ಇತ್ತಲ್ಲ 2012-13 ಪ್ರಪಂಚದಾದ್ಯಂತ ಅದನ್ನು ಐ ಡೋಂಟ್ ನೋ, ನಾನು ಹಂಗೆ ಕರಿತೀನಿ, ಅದನ್ನು ಚಳವಳಿಗಳ ವರ್ಷ ಅದು. ಅರಬ್ ನಾಡಿನಲ್ಲಿ ಅರಬ್ ಸ್ಪ್ರಿಂಗ್ ಅಂತ ಶುರುವಾಯಿತು. ತಮ್ಮ ತಮ್ಮ ದೇಶದಲ್ಲಿದ್ದ ಸರ್ವಾಧಿಕಾರಿಗಳು, ಈ ಕುಟುಂಬ ರಾಜಕಾರಣ ಮಾಡುವಂಥವರು, ಅವರ ವಿರುದ್ಧ ಆಯಾ ದೇಶದಲ್ಲಿ ಯುವಜನ ಬೀದಿಗಿಳಿದು ಬಂದು ನಿಂತ್ಕೊಂಡ್ರು. ಲಿಬಿಯಾ, ತುನೇಷಿಯಾ, ಈಜಿಪ್ಟು, ಎಷ್ಟು ಕಡೆಗಳಲ್ಲಿ. ಅದನ್ನು ನನ್ನಂಥವ್ರು ಭಾಳ ಥ್ರಿಲ್ನಿಂದ ನೋಡಿದ್ವಿ. ಅಂಥದ್ದೇ ಮೂಮೆಂಟ್ ಭಾರತದಲ್ಲಿ ಶುರುವಾಯಿತು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಎಂತೆಂಥವರೆಲ್ಲ ಬಂದರು ಅದಕ್ಕೆ. ಅರವಿಂದ ಕೇಜ್ರಿವಾಲ್, IIT ಖರಗ್ಪುರ IITನಲ್ಲಿ ಓದಿ UPSC ಪರೀಕ್ಷೆ ಬರೆದು ಇಂಡಿಯನ್ ರೆವಿನ್ಯೂ ಸರ್ವಿಸಿಗೆ ಆಯ್ಕೆಯಾಗಿ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಆಗಿದ್ದ ಮನುಷ್ಯ. ಇನ್ಕಮ್ ಟ್ಯಾಕ್ಸ್ ಕಮಿಷನರ್. ಆ ನಂತರ ಒಂದು ಲಾಂಗ್ ಲೀವ್ ತಗೊಂಡು ಪರಿವರ್ತನ್ ಅಂತ ಒಂದು NGO ಜೊತೆಗೆ ಸೇರ್ಕೊಂಡು ಆ NGOದಲ್ಲಿ ಏನೋ ಅದ್ಭುತವಾದ ಕೆಲಸ ಮಾಡಿ, ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡಿ ಮ್ಯಾಗ್ಸೆಸ್ಸೆ ಪ್ರಶಸ್ತಿ ತಗೊಂಡು ಅಂಥ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಬಂದು ನಿಂತ್ಕೊಂಡ್ರು. ಮನೀಶ್ ಸಿಸೋಡಿಯಾ ಬಂದರು.
ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲು, ಯೋಗೇಂದ್ರ ಯಾದವ್ ಸೆಫಾಲಜಿಸ್ಟು, ಪ್ರಶಾಂತ್ ಭೂಷಣ್, ಎಲ್ಲರೂ ಸೇರ್ಕೊಂಡ್ರು ಇವರು ಭ್ರಷ್ಟಾಚಾರದ ವಿರುದ್ಧ ಒಂದು ನಿರ್ಣಾಯಕ ಯುದ್ಧ ಆಗ್ಬೇಕು ಭಾರತದಲ್ಲಿ ಅಂತ. ಪಾಪ ಅಣ್ಣಾ ಹಜಾರೆ ತಮ್ಮ ಪಾಡಿಗೆ ತಾವು ಮದ್ಯಪಾನ ವಿರೋಧಿ ಚಳುವಳಿ ಮಾಡ್ಕೊಂಡಿದ್ದಂಥವ್ರು, ಜನರನ್ನು ಕುಡಿಯೋದು ಬಿಡಿಸ್ಬೇಕು ಅಂತ ಓಡಾಡ್ತಾ ಇದ್ದಂಥ ಅಣ್ಣಾ ಹಜಾರೆ ಅವ್ರನ್ನ ಕರ್ಕೊಂಡು ಬಂದು ಈ ಹೋರಾಟದ ನೇತೃತ್ವ ನೀವು ವಹಿಸ್ಬೇಕು ಅಂತ ಕರ್ಕೊಂಬಂದು ಜಂತರ್ ಮಂತರ್ನಲ್ಲಿ ಕೂಡಿಸ್ಕೊಂಡ್ರು. ದೊಡ್ಡ ಹೋರಾಟ ಅದು. ಭಾರತಕ್ಕೆ ಒಂದು ಹೊಸ ಭರವಸೆಯನ್ನು ಮೂಡಿಸಿದಂಥ ಹೋರಾಟ ಅದು. ಅವ್ರ ಬೇಡಿಕೆಗಳು ಸ್ಪೆಸಿಫಿಕ್ ಆಗಿದ್ವು. ಜನ್ ಲೋಕಪಾಲ್ ಬರಬೇಕು, ಭ್ರಷ್ಟಾಚಾರ ಮಾಡಿದಂಥ ರಾಜಕಾರಣಿಗಳಿಗೆ ಇಂತಿಂಥ ಶಿಕ್ಷೆ ಆಗಬೇಕು, ಹಿಂಗೆ ಆಗಬೇಕು ಅಂತ. ನಿಮಗೆ ಆನೆಸ್ಟಾಗಿ ಹೇಳ್ತೀನಿ, ಎಷ್ಟು ಅಂತ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಲೈವ್ ಮಾಡೋದು, ನಮಗೂ ಆ ಹೋರಾಟಕ್ಕೆ ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡಿದ್ದೆ. ನನಗೆ ಹೊಸದಾಗಿ ಮದುವೆ ಆಗಿತ್ತು ಅದೊಂದೇ ಕಾರಣಕ್ಕಾಗಿ ನನಗೆ ಹಿಂದೆ ಮುಂದೆ ಯೋಚನೆ ಮಾಡಿತ್ತು. ಅಂಥ ಹೋರಾಟ ಅದು. ಅದರ ಕಾವು ದೆಹಲಿಯಲ್ಲಿ ಶುರುವಾದ ಹೋರಾಟದ ಕಾವು ದೇಶದ ತುಂಬ ಪಸರಿಸ್ತು. ನಾನ್ ಪೊಲಿಟಿಕಲ್ ಹೋರಾಟ ಆಗಿತ್ತದು. ರಾಜಕಾರಣಿಗಳು ಯಾರಾದರೂ ಅದನ್ನು ಬೆಂಬಲಿಸ್ತೀವಿ ಅಂತ ಬಂದರೆ ದೂರ ಇರಿ ಅಂತಿದ್ರು ಆ ಹೋರಾಟಗಾರರು. ಸಹಜವಾಗಿ ಅಂಥ ಟೈಮ್ನಲ್ಲಿ ಪ್ರಶ್ನೆ ಬರುತ್ತೆ, ಹೆಂಗಿದ್ರೆ ಇವರು ರಾಜಕೀಯಕ್ಕೆ ಬಂದುಬಿಡ್ತಾರಾ ಅಂತ. ಅರವಿಂದ್ ಕೇಜ್ರಿವಾಲ್ರನ್ನ ಮಾಧ್ಯಮದವರು ರಾಜಕೀಯಕ್ಕೆ ಬರ್ತೀರಾ ನೀವು ಅಂತ ಕೇಳಿದ್ರೆ, ನನ್ನ ಮಕ್ಕಳ ಮೇಲೆ ಆಣೆಗೆ ನಾನು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಅವರು. ಮಕ್ಕಳ ಮೇಲೆ ಆಣೆಗೂ ರಾಜಕೀಯಕ್ಕೆ ಬರೋದಿಲ್ಲ ಅಂತ. ಆ ನಂತರ ಏನೇನೋ ಆಯಿತು ಬಿಡಿ. ಅಣ್ಣಾ ಹಜಾರೆ ಅವರ ಮಾತು ಮೀರಿ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಆಯಿತು. ಅಣ್ಣಾ ಹಜಾರೆ ದೂರ ಆಗಿಬಿಟ್ರು ಅದರಿಂದ. ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಆದ ನಂತರ ಚುನಾವಣೆ ನಡೆದರೆ 2013 28 ಕ್ಷೇತ್ರಗಳಲ್ಲಿ ಗೆದ್ದು ಬಂದರು. ಸಣ್ಣ ಸಾಧನೆ ಅಲ್ಲ ಅದು. 2 ರಾಷ್ಟ್ರೀಯ ಪಕ್ಷಗಳ ಮಧ್ಯದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯ ವಿಧಾನಸಭೆಯಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲೋದು ಅಂದರೆ ತಮಾಷೆ ಅಲ್ಲ. ಅಂಥದ್ದೊಂದು ಸಾಧನೆಯನ್ನು ಮಾಡಿದ್ರು. BJP ಸಿಂಗಲ್ ಲಾರ್ಜೆಸ್ಟ್ ಆಯಿತು 32 ಕ್ಷೇತ್ರಗಳಲ್ಲಿ. ಕಾಂಗ್ರೆಸ್ದೊಂದು 8 ಬಂದಿತ್ತು, ಆಮ್ ಆದ್ಮಿ ಪಕ್ಷದ 28 ಆಯಿತು. ಏಕಾಏಕಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡಿಬಿಡ್ತು. ಅವಾಗ ಜನರು ಒಂಥರ ಆಶ್ಚರ್ಯದಿಂದ ನೋಡಿದ್ರು. ಬಟ್ ಇಮಿಡಿಯೇಟಾಗಿ ಸರ್ಕಾರ ಬಿದ್ದು ಹೋಯ್ತು ಬಿಡಿ. ಅದು ನಡೆಯೋದಕ್ಕೆ ಸಾಧ್ಯ ಇರಲಿಲ್ಲ, ನಡೀಲಿಲ್ಲ. ಆಮೇಲೆ ರಾಜ್ಯಪಾಲರ ಆಡಳಿತ ಬಂತು. 2015 ಚುನಾವಣೆ ಬಂದರೆ ದೆಹಲಿಯ ಇತಿಹಾಸದಲ್ಲಿ ಯಾವ ಪಕ್ಷವೂ ಈ ಹಿಂದೆ ಪಡೆದಿರದಂಥ ಮೆಜಾರಿಟಿನ ಆಮ್ ಆದ್ಮಿ ಪಾರ್ಟಿ ಪಡೀತು. 67 ಕ್ಷೇತ್ರಗಳು, 70 ಪೈಕಿ 67ರಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲ್ತು. ಕಾಂಗ್ರೆಸ್ ಧೂಳಿಪಟ 0. BJP 3. UPA ಸರ್ಕಾರವನ್ನು ಸೋಲಿಸಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದು 30-35 ವರ್ಷಗಳ ನಂತರವೋ ದೇಶದಲ್ಲಿ ಒಂದೇ ಪಕ್ಷದ ಒಂದು ಅಧಿಕಾರ ಬಂತು ಅಂತ ಆಗಿ 10 ತಿಂಗಳಿಗೆ BJP 3 ಸ್ಥಾನಕ್ಕೆ ಕುಸಿದ್ಬಿಡ್ತು. ಹಂಗೆ ಶುರುವಾಗಿದ್ದು ಆಮ್ ಆದ್ಮಿ ಪಕ್ಷದ ಆಡಳಿತ ದೆಹಲಿಯಲ್ಲಿ. ಅದಾಗಿ 5 ವರ್ಷಕ್ಕೆ ಬರೀ 5 ಸ್ಥಾನ ಕಡಿಮೆ ಆಯ್ತು ಅಷ್ಟೇ. 5 ವರ್ಷದ ಆಂಟಿ ಇನ್ಕಂಬನ್ಸಿ ಆಮ್ ಆದ್ಮಿ ಪಕ್ಷದ 5 ಸ್ಥಾನಗಳನ್ನು ಕಡಿಮೆ ಮಾಡ್ತು. 67 ಇದ್ದಿದ್ದು 62ಕ್ಕೆ ಬಂದು ಮತ್ತೆ ದೊಡ್ಡ ಬಹುಮತದ ಸರ್ಕಾರ. BJP 3ರಿಂದ 8 ಬಂತು. ಕಾಂಗ್ರೆಸ್ ಮತ್ತೆ ಖಾತೆ ಓಪನ್ ಮಾಡೋದಕ್ಕಾಗಲಿಲ್ಲ. 2025 ನೋಡಿ, BJP 48, ಕಾಂಗ್ರೆಸ್ ಯಥಾ ಪ್ರಕಾರ 0, ಆಮ್ ಆದ್ಮಿ ಪಕ್ಷ 22. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವ ಒಂದು ಚಳುವಳಿಯಿಂದ ಹುಟ್ಟಿಕೊಂಡ ರಾಜಕೀಯ ಪಕ್ಷದ ಪ್ರಯಾಣವನ್ನು ನೋಡೋದಕ್ಕೆ ಹೋದರೆ ಒಂಥರ ಬೇಜಾರು ಆಗುತ್ತೆ ಇದನ್ನು ನೋಡಿದಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.